5 ಲಕ್ಷ ಹೆಕ್ಟೇರ್ನಲ್ಲಿ ಅಡಿಕೆಯನ್ನು ರೈತರು ಬೆಳೀತಾ ಇದ್ದಾರೆ. 15 ಲಕ್ಷ ಕುಟುಂಬಗಳು ಇದ್ರ ಮೇಲೆ ಅವಲಂಬಿತರಾಗಿದ್ದಾರೆ. ಎಲ್ಲ ಒಂದು ಕಡೆ ಸರ್ಕಾರ ಸಿಗರೇಟ್ ಲಾಬಿಗೆ ಮಣಿದು ಪಾನ್ ಮಸಾಲ ಗುಟ್ಕಾ ನಿಷೇಧ ಮಾಡ್ತೀವಿ ಅಂತೇಳಿ 13ನೇ ತಾರೀಕು ಆಹಾರ ಇಲಾಖೆ ಆದೇಶ ಮಾಡಿದರು. ಅದೇ ದಿವಸ ನಮ್ಮ ಆರ್ಗ ಜ್ಞಾನೇಂದ್ರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟರು. 14ನೇ ತಾರೀಕು ಶುಕ್ರವಾರ ಬೆಳಗ್ಗೆ ಅಧಿವೇಶನದಲ್ಲಿ ಅಧಿಕೃತವಾಗಿ ಆನ್ ರೆಕಾರ್ಡ್ ಇದೆ, ಅಡಿಕೆ ಬೆಳೆಗಾರರ ರಕ್ಷಣೆಗೆ ನಾವು ಬದ್ಧ ಅಂತ ಹೇಳಿದರು. ನನ್ನ ಗಮನಕ್ಕೆ ಬಂದಿಲ್ಲ. ಆಹಾರ ಇಲಾಖೆ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಗಳಿಗೂ ಮಾತಾಡಿದರು, ನಿಷೇಧವನ್ನು ವಾಪಸ್ ಪಡಿತೀವಿ ಅಂತ ಹೇಳಿದರು. ಕೆಲವೇ ಗಂಟೆಗಳ ನಿಮಿಷಗಳಲ್ಲಿ ಯಾವುದೇ ಕಾರಣಕ್ಕೂ ಗುಟ್ಕಾ ಏನು ಪಾನ್ ಮಸಾಲೆ ಇದೆ ನಿಷೇಧ ವಾಪಸ್ ಪಡೆಯಲ್ಲ ಅಂತ ಹೇಳಿದರು. ಅಂದ್ರೆ ಎಲ್ಲ ಒಂದ್ ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಆರೋಗ್ಯ ಸಚಿವರ ಮಧ್ಯೆ ಸಾಮರಸ್ಯ ಇಲ್ಲ. ಬಹುಶಃ ಇಲ್ಲ, ನೀನು ಹತ್ತಂಗ್ ಮಾಡಿ ನಾವು ಸತ್ತಂಗ್ ಮಾಡ್ತೀವಿ ಅಂತ ಹೇಳಿರ್ಬಹುದು. ಮತ್ತೆ 15ನೇ ತಾರೀಕು ಮಂಗಳೂರಲ್ಲಿ ಪುನರುಚ್ಚಾರ ಮಾಡಿದ್ರು ಆರೋಗ್ಯ ಸಚಿವರು. ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತಿಲ್ಲ, ನಾವು ಕೇಳ್ತೀವಿ ಸನ್ಮಾನ್ಯ ಸಚಿವರೇ, ಧೂಮ್ರಪಾನ ಆರೋಗ್ಯಕ್ಕೆ ಹಾನಿಕಾರ ಅಂತಿದೆ, ಮದ್ಯ ಸೇವನೆ ಹಾನಿಕಾರ ಅಂತಿದೆ ಆರೋಗ್ಯಕ್ಕೆ. ಹಂಗಾರೆ ನಿಮಗೆ ಇಚ್ಛಾಶಕ್ತಿ ಇದ್ರೆ ಸಿಗರೇಟ್ ಬ್ಯಾನ್ ಮಾಡಬೇಕು, ಮದ್ಯ ಬ್ಯಾನ್ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಆರೋಗ್ಯ ಸಚಿವರನ್ನ, ಇದು ರೈತ ವಿರೋಧಿ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಆರೋಗ್ಯ ಸಚಿವರನ್ನ ವಜಾ ಮಾಡಬೇಕು. ನೀವು ಅಧಿವೇಶನದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದೀರಿ. 14ನೇ ತಾರೀಕು ಶುಕ್ರವಾರ ಆರೋಗ್ಯ ಸಚಿವರು ಈ ರೀತಿ ದ್ವಂದ್ವ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ರೈತ ವಿರೋಧಿಯಾಗಿ. ಹಳ್ಳಿಗಳಲ್ಲಿ ಗಾದೆ ಹೇಳ್ತಾರೆ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟು ಸಿಗಲ್ಲ ಅಂತ ಹೇಳ್ತಾರೆ. ಇವತ್ತು ಅಡಿಕೆ ನಮ್ಮ ರೈತರು ವಾಮ ಮಾರ್ಗ ಇಲ್ಲ, ಇಲ್ಲಿ ವಾಮ ಮಾರ್ಗದಲ್ಲಿ ಏನೇನು ಆಗ್ಬೇಕು ಎಲ್ಲ ನಡೀತದ ಸರ್ಕಾರ ಕಳದಂಧೆಗಳು. ರೈತ ತನ್ನ ಬದುಕು ಹಸನ ಆಗ್ಬೇಕಂತ ಹೇಳಿ ಅದ್ರ ಮೇಲೆ ಅವಲಂಬಿತರಾಗಿದ್ದಾರೆ ಅಡಿಕೆ ಬೆಳೆಗಾರರು. ಅಡಿಕೆ ಮೇಲೆ ಮಕ್ಕಳು ಮದುವೆ, ಮಕ್ಕಳು ಶಿಕ್ಷಣ, ಭವಿಷ್ಯ ಅಥವಾ ಮದುವೆ, ರೈತರು ಯಾರು ಒಳ್ಳೆ ಮನೆ ಕಟ್ಟಬಾರ್ದ? ನಾವು ಕೇಳ್ತೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಯಾಕೆ ಮೌನವಾಗಿದ್ದೀರಿ? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಆರೋಗ್ಯ ಸಚಿವರು ಈ ರೀತಿ ಹೇಳಿಕೆಯನ್ನು ಕೊಡ್ತಾರೆ ಅಂದ್ರೆ ನಿಮ್ಮ ವಿರುದ್ಧವಾಗಿ, ಕೇವಲ ರೈತರ ವಿರುದ್ಧ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಆನ್ ರೆಕಾರ್ಡ್ ಹೇಳಿದ ಮೇಲೆ ನೀವು ಮಾತಾಡ್ತಾರೆ ಅಂದ್ರೆ ನಿಮ್ಮ ಮಧ್ಯೆ ಸಾಮರಸ್ಯ ಇಲ್ಲ. ಬಹುಶಃ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಕುರ್ಚಿಗೆ ಕಂಟಕ ಇವರು, ಅದಕ್ಕೋಸ್ಕರ ಇವರು ವಜಾ ಮಾಡ್ಬೇಕಂತ ಹೇಳಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೀವಿ. ಮಹಾರಾಷ್ಟ್ರದಲ್ಲಿ 40 ಲಾರಿಗಳನ್ನ ಅಡಿಕೆಗೆ ಬಣ್ಣ ಮಿಶ್ರಣ ಅಂತೇಳಿ ತಡೆ ಹಿಡಿದ್ರು. ನಮ್ಮ ಪ್ರಹ್ಲಾದ್ ಜೋಶಿ ಅವರು, ಶಿವಮೊಗ್ಗ ಲೋಕಸಭಾ ಸದಸ್ಯರು ರಾಘವೇಂದ್ರ ಅವರು ನಮ್ಮ ಕೇಂದ್ರ ಸಚಿವರನ್ನು ಭೇಟಿ ಮಾಡಿದ ಮೇಲೆ ಅಲ್ಲಿಯ ಮುಖ್ಯಮಂತ್ರಿಗಳು, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ದೂರವಾಣಿ ಮುಖಾಂತರ ಕರೆ ಮಾಡಿದ ಮೇಲೆ ಅದನ್ನು ಪರಿಶೀಲನೆ ಮಾಡಿದಾಗ ಅದರಲ್ಲಿ ಯಾವುದೇ ಮಿಶ್ರಣ ಇಲ್ಲ, ರೈತರು ಅದಕ್ಕೆ ವಾಮ ಮಾರ್ಗ ಹಿಡಿಯಲ್ಲ ಅಂತ ಹೇಳಿದ್ ನಾವು. ಅಡಿಕೆ ಮೊನ್ನೆ ಹೇಳ್ತಾರೆ ಮುಖ್ಯಮಂತ್ರಿಗಳು, ಅಲ್ಲಿ ಇವರು ಆರೋಗ್ಯ ಸಚಿವರು, ಇದು ರೈತರಿಗೆ ಅನ್ಯಾಯ ಆಗಲ್ಲ, ವಿದೇಶದಿಂದ ಬರ್ತಕ್ಕಂಥ ಅಡಿಕೆ. ಅರೆ ನಮ್ಮ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ, ಇನ್ನು UPA ಸರ್ಕಾರ ಇದ್ದಾಗ ವಿದೇಶದಿಂದ ರಫ್ತಾಗ್ತತ್ತು, ಅದನ್ನ ಬ್ಯಾನ್ ಮಾಡಿದ್ದಾರೆ. ಈಗ ಬ್ಯಾನ್ ಮಾಡಿದ್ದಾರೆ ಅದನ್ನ. ಎಲ್ಲಿ ವಿದೇಶದಿಂದ ಅಡಿಕೆ ರಫ್ತಾಗ್ತಾ ಇಲ್ಲ. ಆದ್ರೆ ಎಲ್ಲ ಒಂದ್ ಕಡೆ 48,000 ಕೇಳೋರಿಲ್ಲ, ಅಡಿಕೆ ಯಾರು ಖರೀದಿ ಮಾಡ್ತಾ ಇಲ್ಲ. ರೈತರಿಂದ ಕಾಯ್ತೀವಿ ಅಂತ ಹೇಳ್ತಾ ಇದಾರೆ ಇವರು. 48,000 ಮಾರ್ಕೆಟ್ ದರ ಇದ್ರು ಯಾರು ಕೇಳೋರೇ ಇಲ್ಲ, ಖರೀದಾರ ಮುಂದೆ ಬರ್ತಾ ಇಲ್ಲ. ಹಾಗಾಗಿ ನಾವ್ ಹೇಳ್ತಾ ಇದೀವಿ,